ಸಚಿವರು ಪಾಲ್ಗೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ಸೀರೆ ಹಂಚಿಕೆ ವೇಳೆ ಸೀರೆ ಆಸಗೆ ಅಂತ ತೆರಳಿದ್ದಂತಹ ಮಹಿಳೆಯೋರ್ವಳು ಚಿನ್ನದ ಓಲೆಯನ್ನ ಕಳ್ಕೊಂಡಿದ್ದಾರೆ. ನಗರದ ಕೆಆರ್ಪುರದ ಚಳ್ಳಕೆರೆಯಲ್ಲಿ ಈ ಘಟನೆಯಾಗಿದೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಭಾಗಿಯಾಗಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಸೇರಿದಂತಹ ಜನರಿಗೆ ಸೀರೆ ಹಾಗೂ ಬಿರಿಯಾನಿಯನ್ನ ಹಂಚಿಕೆ ಮಾಡಲಾಗ್ತಾ ಇತ್ತು. ಹಾಗಾಗಿ ಸೀರೆ ಸಿಗುತ್ತೆ ಎನ್ನುವಂತಹ ಆಸೆಗೆ ಅಲ್ಲಿಗೆ ಒಂದಷ್ಟು ಜನ ಮಹಿಳೆಯರು ತೆರಳಿದ್ರು. ಅದೇ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಮಹಿಳೆಯೋರ್ವಳ ಓಲೆ ಕಳ್ಳತನ ಆಗಿದೆ. ಜನಗಳು ಸರಿ ಇಲ್ಲ. ಏನ್ ಜನಗಳು ಅಟ್ಲೀಸ್ಟ್ ನಾನು ಆಚೆ ಬಿಟ್ಬಿಟ್ರಿ ಅಂತ ಬೇಡಾಡ್ತೀನಿ. ಯಾರು ಆಚೆ ಬಿಟ್ಟಿಲ್ಲ. ನಮ್ಮನ್ನ ಪ್ರಾಣ ಹೋಗಿದ್ರೆ ಪ್ರಾಣ ಕೊಡ್ತಾರೆ ಈ ಜನಗಳು. ವಾಲೆ ಹೋಯ್ತು, ಓಕೆ ನೋಡಿ ಒಂದ್ಕಿವಿ ನಾನೇನು ಸುಳ್ಳು ಹೇಳ್ತೀನಿ. ಇಲ್ಲಿ ನೋಡಿ ಒಂದಿದೆ ಒಂದೋಗಿದೆ. ನನ್ಗೆ ಯಾರು ಕೊಡ್ತಾರೆ ಇವಾಗ ಟೋಕನ್ ಕಳೆದೋಗಿದೆ. ಅವ್ರೇನೇಂತಾರೆ ಟೋಕನ್ ಇಲ್ದಿರೋರು ಹೋಗ್ರಿ, ಟೋಕನ್ ಇರೋರು ಕುತ್ಕೊಳ್ತೀರಿ. ಅವಾಗ ನಾನು ಇಷ್ಟು ಪಾಡ್ ಬಿದ್ದು ಬಂದು ನಾನು ಟೋಕನ್ ಇದ್ರೆ ನಾನು ಇರ್ಬೇಕು, ಇಲ್ಲಾಂದ್ರೆ ನಾನು ಹೋಗ್ಬೇಕಾ? ಈಗ ಬಿದ್ದೋಯ್ತು, ಅಲ್ಲಿ ನೂಕಿ ಕೆಳಗಡೆ ನುಗ್ಗಿ ನೋಡಿ ಎಲ್ಲ ಹಾಕಿ ತುಳಿದು ಬಿಟ್ರು. ಇದು ಮಾಡಿದ್ ಸರಿ ಇಲ್ಲ ರೀ. ನೀರ್ ಬೇಕು ನನ್ಗೆ. ಅವಾಗಿಂದ ನೀರ್ ಕೇಳ್ತಾ ಇದ್ದೀವಿ, ಒಣ ಹೋಗ್ತಾ ಇದೀವಿ ಬಾಯಿ. ನಾನು ಇವಾಗ ಮಾತಾಡಕ್ ಇಲ್ಲಿ ಬಂದಿದ್ದು. ಅಲ್ಲಿ ಕ್ಯಾನ್ ತಗೊಂಡ್ಬಂದು ಅವ್ರವ್ರಿಗೆ ಕೊಡ್ತಾವ್ರೆ, ನಮ್ಗೆ ಕೊಡ್ತಾ ಇಲ್ಲ. ನೀರು ನೀರು ಅಂತ ಕೇಳ್ತಾ ಇದ್ವಿ ನಾವು. ಅಷ್ಟು ಜನರಿಗೆ ಯಾರು ಕೊಡ್ತಾರೆ? ಜನಗಳು ಸರಿ ಇಲ್ಲ. ಏನ್ ಜನಗಳು ಅಟ್ಲೀಸ್ಟ್ ನಾನು ಆಚೆ ಬಿಟ್ಬಿಟ್ರಿ ಅಂತ ಬೇಡಾಡ್ತೀನಿ. ಯಾರು ಆಚೆ ಬಿಟ್ಟಿಲ್ಲ ನಮ್ಮನ್ನ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. 100 ರೂಪಾಯಿ ಅಥವಾ 1000 ರೂಪಾಯಿ ಆಸೆಗೆ, ಸೀರೆ ಆಸೆಗೆ ಅಂತ ಹೋಗಿ 16,000 ರೂಪಾಯಿ ಬೆಲೆ ಬಾಳೋ ಚಿನ್ನದ ಓಲೆ ಕಳೆದುಕೊಂಡ್ಬಿಟ್ಟಿದ್ದಾರೆ ಮಹಿಳೆ. ಕಳ್ಳತನ ಆಗಿದ್ದ ಅಥವಾ ಅಲ್ಲಿ ಜನರಿದ್ದಂತಹ ನೂಕುನುಗ್ಗಲಿನಲ್ಲಿ ಕಳೆದು ಹೋಗಿರೋದಾ ಚಂದನ? ಪ್ರತೀಕ್ಷಾ, ಮಹಿಳೆ ಆರೋಪ ಮಾಡ್ತಾ ಇರೋ ಪ್ರಕಾರವಾಗಿ ಹೇಳೋದಾದ್ರೆ ಆ ಚಿನ್ನದ ಓಲೆಯನ್ನ ನೂಕು ನುಗ್ಗಲಲ್ಲಿ ಯಾರೋ ಕಿತ್ಕೊಂಡು ಹೋದ್ರು ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಸೀರೆ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ ಅನ್ನುವಂತ ಆಸೆಗೆ ಸಚಿವ ರಾಮಲಿಂಗಾರೆಡ್ಡಿ ಭಾಗಿಯಾಗಿದ್ದಂತ ಒಂದು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಆ ಮಹಿಳೆ ಭಾಗಿಯಾಗಿರ್ತಾರೆ. ಅಂದ್ರೆ ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿ ಪ್ರತ್ಯೇಕ ವ್ಯವಸ್ಥೆ ಕೂಡ ಇರೋದಿಲ್ಲ. ಕೂತ್ಕೊಳ್ಳೋಕಾಗಿರ್ಬೋದು, ನಿಂತ್ಕೊಳ್ಳೋಕಾಗಿರ್ಬೋದು. ಈ ಹೊತ್ತಲ್ಲಿ ಅಂದ್ರೆ ಅದು ರಾತ್ರಿ ವೇಳೆ ಆಗಿರೋದ್ರಿಂದ ಮಹಿಳೆ ನೂಕುನುಗ್ಗಲಲ್ಲಿ ನಿಂತಿರ್ತಾರೆ. ಆ ವೇಳೆ ಯಾರೋ ಓಲೆಯನ್ನ ಕಸಿದ್ಕೊಂಡು ಹೋದ್ರು ಅನ್ನುವಂತ ಒಂದು ಆರೋಪ ಆ ಮಹಿಳೆ ಮಾಡ್ತಾ ಇರುವಂತದ್ದು. ಆದ್ರೆ ಯಾರು ಕತ್ಕೊಂಡು ಹೋದ್ರು, ಆ ಓಲೆ ಈಗ ಎಲ್ಲಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿಲ್ಲ. ಸದ್ಯ ಪೊಲೀಸರ ಗಮನಕ್ಕೂ ಕೂಡ ಇದು ಬಂದಿದ್ದು ತನಿಖೆ ಮುಂದುವರೆದಿದೆ. ಆದಷ್ಟು ಬೇಗ ಈ ಮಹಿಳೆಯ ಓಲೆಯನ್ನ ಪೊಲೀಸರು ಹುಡುಕೊಡ್ಬೇಕು ಅನ್ನುವಂತ ಆ ಆಗ್ರಹವನ್ನ ಆ ಮಹಿಳೆ ಮಾಡ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.